ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ನೀವೆಲ್ಲರೂ ತಮ್ನೇಲಲ್ಲಿ ನೋಡ್ದಂಗೆ ಇವತ್ತು ನಾವು ಮಾಡ್ತಿರೋದು ಅನ್ನದಾನ. ಏನಕ್ಕೆ ಅಂತ ಎಲ್ಲ ಮುಂದೆ ನಾನು ಹೋಗ್ತಾ ಹೇಳ್ತಿರ್ತೀನಿ. ಇವಾಗ ನಾವು ಹೋಗ್ತಿರೋದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ ಐತೆ, ಅದನ್ನೆಲ್ಲ ತೊಗೊಂಬಂದು ಆಮೇಲೆ ನಾವೇ ಅಡುಗೆ ಪ್ರಿಪೇರ್ ಮಾಡೋದು. ಫುಲ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನಾವೇನೇನು ಮಾಡ್ತೀವಿ, ಹೇಗೆ ನಾವೇ ಎಲ್ಲರೂ ಭಟ್ರು. ಇವಾಗ ಮಾಡೋದು 4 ಜನ ಇದ್ದೀರಿ. ನಾವು 4 ಜನನೇ ಭಟ್ರು. ಫುಲ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋದೆಲ್ಲ ನಾವೇ. ಸ್ನೇಹಿತರೆ, ಇದು ನಾವು ಮಾಡ್ತಿರೋದು ಯೂಟ್ಯೂಬ್ಗೋಸ್ಕರ ಆಗಲಿ, ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬೇಕು ಇಲ್ಲ ಕಂಟೆಂಟ್ ಬೇಕು ಅಂತ ಮಾಡ್ತಿಲ್ಲ. ನಾವು ಬಂದು ಇದನ್ನು ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ಮಾಡ್ತಿರೋದು. ಲಾಸ್ಟ್ ಇಯರ್ ಹತ್ರ ಯೂಟ್ಯೂಬ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅದಕ್ಕೋಸ್ಕರ ನಾನೇನಿದು ಯೂಟ್ಯೂಬ್ಗೋಸ್ಕರ ಅಂತಲೇ ಮಾಡ್ತಿಲ್ಲ. ನಾವು ಇದನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ನಮ್ಮದು 3ನೇ ಸತಿನೋ 4ನೇ ಸತಿನೋ ಅನ್ನದಾನ ಮಾಡ್ತಿರೋದು. ಹೆಂಗಂದರೆ ನಾವು ಮಾಡೋದು ಇವಾಗ ಅನ್ನದಾನ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿಕೊಂಡು ಇಲ್ಲಿ ಬಡವ್ರು ಇರ್ತಾರಲ್ಲ, ರೋಡಲ್ಲೆಲ್ಲ ಕೂತಿರ್ತಾರಲ್ಲ, ಅಂಥವ್ರಿಗೆ ಹೋಗ್ಬಿಟ್ಟು ಕೊಡೋದು. ಇನ್ಯಾರಿಗೂ ಕೊಡಲ್ಲ, ಇರೋರಿಗೆಲ್ಲ ಕೊಡೋಕೆ ಹೋಗಲ್ಲ. ಯಾರು ತುಂಬ ಕಷ್ಟದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನೋ ಒನ್ ಟೈಮ್ಗಾದ್ರೂ ಹೆಲ್ಪ್ ಆಗಲಿ, ನಮ್ಮ ಕೈಯಲ್ಲಿ ಆಗೋಷ್ಟು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಸ್ನೇಹಿತರೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ. ಸರಿ, ಬನ್ನಿ ಇವಾಗ ಮಾರ್ಕೆಟ್ ಕಡೆಗೆ ಹೋಗ್ತೀವಿ. ಸ್ನೇಹಿತರೆ, ಈಗ ಮಾರ್ಕೆಟ್ಗೆ ಬಂದಿದ್ದೀರಿ. ಸ್ನೇಹಿತರೆ, ಈ ಬ್ಯಾಗಿಗೆ ಹೋಗ್ಬಿಟ್ಟು 40 ರೂಪಾಯಿ ಅಂತಾನೆ. ನಾವು 30 ರೂಪಾಯಿಗೆ ಇಸ್ಕೊಂಡ್ಬಂದಿದ್ದೀರಿ. ಸ್ನೇಹಿತರೆ, ಇವಾಗ ಟೊಮೆಟೊ ಇಸ್ಕೊಳಕ್ಕೆ ಬಂದಿದ್ದೀವಿ. ಇವಾಗ 12 kg ಟೊಮೆಟೊ ಇಸ್ಕೊಬೇಕು. ಏನು ಟಾಸ್ಕ್ ಅಂದರೆ 2 kg ಹಾಕ್ಕೊಬೇಕು ಬರೀ. ಸ್ನೇಹಿತರೆ, ಇವಾಗ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇವಾಗ ಹೋಗಿ ಅಡುಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಟೈಮ್ ಬಂದು ಚಾಕು ತೊಗೊಂಡೋಗೋದು ಮರ್ತೋಗ್ಬಿಟ್ಟೆ. ಎಲ್ಲರ ಮನೆಯಿಂದ ಒಂದೊಂದು ಚಾಕು ತೊಗೊಂಡೋಗ್ತಾಯಿದ್ದೀವಿ. ಇವಾಗ ಟೋಟಲಾಗಿ ಎಷ್ಟು ಗೊತ್ತಾ, 17 kg ಕಟ್ ಮಾಡಬೇಕಾಗಿರೋದು, ಈರುಳ್ಳಿ ಟೊಮ್ಯಾಟೊ 2 ಸೇರಿ. ಅದಕ್ಕೋಸ್ಕರ ಎಲ್ಲರ ಮನೆಯಿಂದ ಒಂದೊಂದು ಚಾಕು ತೊಗೊಂಡೋಗಿ ಬಡ ಅಂತ ಕಟ್ ಮಾಡಿಬಿಟ್ಟು ಟಕ ಅಂತ ಮಾಡ್ಬೇಕು. ಬನ್ನಿ ನಿಮಗೂ ತೋರಿಸ್ತೀನಿ ನಾವು ಮಾಡೋ ಸ್ಟೈಲ್ ಹೇಗಿರುತ್ತೆ ಅಂತ, ಹುಡುಗರು ವಾಯ್ಸ್ ಮಾಡೋ ಸ್ಟೈಲ್. ಇವಾಗ ಮನೇಲಿ ಚಾಕು ತೊಗೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಸ್ನೇಹಿತರು, ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ನಮ್ಮ ಜೊತೆಗಿರೋದು ಕಲೀದು, ಆಮೇಲೆ ಕೌಶಿಕು, ಜಯಂತು, ಶಾಮು, ಪ್ರಭು ಬಂದ್ಬಿಟ್ಟು 1 o'clock ಮೇಲೆ ಬರ್ತಾನೆ. ಇವಾಗಿರೋದು ಇಷ್ಟು ಜನ. ಬನ್ನಿತು ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟು ಟೈಮ್ ಆಗಿದೆ ಆಗಲೇ. ಇವಾಗ ಇಲ್ಲಿ ಅಕ್ಕಿ ವಾಶ್ ಮಾಡ್ತಾಯಿದ್ದೀವಿ. ಅಕ್ಕಿ ವಾಶ್ ಮಾಡಿದ್ಮೇಲೆ ಇನ್ನು ಟೊಮೆಟೊ, ಈರುಳ್ಳಿ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಕೌಶಿಕ್ ಮನೆ ಹತ್ರ ಹೋಗಿ ಅಲ್ಲಿ ಮಾಡ್ತೀವಿ. ನೋಡ್ತೀವಿ, ಎಲ್ಲ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ. ಸ್ನೇಹಿತರೆ, ಇವಾಗ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಎಲ್ಲ ಕಟ್ ಮಾಡ್ತಾ ಇರೋದು ಕಲೀದು, ಮತ್ತು ಈ ಕಡೆ ಜೈನ್ ತಗೊಂಡು. ಆಮೇಲೆ ಇಲ್ಲಿ ನಮ್ಮ ಶಾಮು ಟೊಮೆಟೊ ಕಟ್ ಮಾಡ್ತಾವನೆ, ಅಲ್ಲಿ ಕೌಶಿಕ್ ಟೊಮೆಟೊ ಕಟ್ ಮಾಡ್ತಾವನೆ. ನೋಡಿ, ಇವಾಗ ಕಟ್ ಮಾಡ ಬೇಗ ಲೇ, ಡೋಂಟ್ ಡಿಸ್ಟ್ರಾಕ್ಟ್. ನೋಡಿ ಸ್ನೇಹಿತರೆ, ಮಗ ಸಖತ್ ಹಾಕ್ತಾವನೆ. ನೋಡಿ, ಅಡುಗೆ ಮಾಡೋಕ್ಕೆ ಈ ಥರನೆಲ್ಲ ಒಬ್ಬೊಬ್ಬರನ್ನ ಇಟ್ಕೊಬೇಕು ಗ್ರೂಪಲ್ಲಿ. ನಂಬರ್ ಇಸ್ಕೊಳ್ಳಿ. ಈರುಳ್ಳಿ ಕಟ್ ಮಾಡಬೇಕು. 8095471434. ಬರೀ ಈರುಳ್ಳಿ ಕಟ್ ಮಾಡ್ತೀಯ, ಎಲ್ಲ ಕಟ್ ಮಾಡ್ತೀಯಾ? ಎಲ್ಲ ಏನೆಲ್ಲ ಏನೇನು ತರಕಾರಿ ಐತೆಲ್ಲ ಆನ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಬಂದು 25 kg ಪಾತ್ರೆ. ರೈಸು ನೆನೆಗೆ ಇಟ್ಟಿದ್ದೀವಿ. ಅಷ್ಟೇನಾ? ಈರುಳ್ಳಿ ಟೊಮೆಟೊ ಕಟ್ ಮಾಡಿದ್ದೀವಿ, ಪುದೀನ, ಕೊತ್ತಂಬರಿ, ಈರುಳ್ಳಿ ಅಲ್ವಾ? ಇವರು ಹಾಕಾದ್ಮೇಲೆ ಹಾಕಿದ್ಯಾ?
kg ಗೆ 1 ಹಿಡಿ ಉಪ್ಪು. ಸುಮ್ಮನೆ ಕಾಟ ಮಿಕ್ಸಿಗೆ ಆರಾಮ್ಸೆ ಬೇಡ ಬೇಡ ಸರ್. 40 kg ಚಿಕನ್. ಹಾಕೋ. ಸ್ನೇಹಿತರೆ ಫೈನಲಿ ರೈಸ್ ಬಾತ್ ರೆಡಿಯಾಗಿದೆ. ಇವಾಗ ಇದನ್ನು ಪ್ಯಾಕ್ ಮಾಡಿ ನಾವು ಸ್ವಲ್ಪ ತಿನ್ಕೊಂಡು ಇವಾಗ ಹಂಚಕ್ಕೆ ಹೋಗ್ತೀವಿ. ನೋಡಿ ಎಲ್ಲ ರೆಡಿ ಇದ್ದಾರೆ ಹಂಚಕ್ಕೆ. ಇವಾಗ ಇದನ್ನು ಪ್ಯಾಕ್ ಮಾಡಿಕೊಂಡು ಹಂಚಕ್ಕೆ ಹೋಗ್ತೀವಿ. ಸ್ನೇಹಿತರೆ ಟೊಮೊಟೊ ಬಾತ್ ಮಂದಿ ತಿಂತಾ ಇದ್ದೀವಿ ಇವಾಗ. ಸ್ನೇಹಿತರೆ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ. ನೋಡಿ ಇದರಲ್ಲೇ ಪ್ಯಾಕ್ ಮಾಡಿ ಇಡೋ ಬೇಗ ಬೇಗ ಇಡಲು ಟೈಮ್ ಆಗ್ತದೆ. ಯಾಕೆ ಆಯ್ತು ಟೈಮು ಮಾಡ್ತಾನೆ ಸ್ವಲ್ಪ ಗೊತ್ತಿಲ್ಲ ಅವನು ಅದೆಲ್ಲ ಮಾಡ್ತಾರೆ. ಎಲ್ಲೋ ಕೊಡು ಸ್ನೇಹಿತರೆ ಇವಾಗ ನೋಡಿ ಟೋಟಲ್ಲು 120 ಬಾಕ್ಸ್ ಪ್ಯಾಕ್ ಆಗೈತೆ. ಇನ್ನು 50 ಬಾಕ್ಸ್ ಪ್ಯಾಕ್. ಸ್ನೇಹಿತರೆ ಇವಾಗ ನೋಡಿ ಟೋಟಲ್ 135 ಬಾಕ್ಸಸ್ ರೆಡಿ ಆಗಿದೆ. ಇದ್ರಲ್ಲಿ ನಮ್ಮ ಹತ್ರ 20 ಐತೆ. ಇಲ್ಲಿ ಬಾಕ್ಸಸ್ ಐತೆ ನೋಡಿ. ಇಲ್ಲಿ ಸ್ಯಾರೀಸು ಬೆಡ್ಶೀಟ್ಸ್ ಎಲ್ಲ ಐತೆ. ಇಲ್ಲಿ ಬಾಕ್ಸಸ್ಸು, ಆಮೇಲೆ ಇಲ್ಲೊಂದು ಬಾಕ್ಸಸ್ಸು, ಸ್ಯಾರೀಸು ಬಾಕ್ಸಸ್. ಇವಾಗ ನಾವು ಇಲ್ಲಿಂದ ಎಲ್ಲ ಕಡೆ ಹೊರಡಿ ಯಾರ್ಯಾರಿಗೆ ಊಟ ಎಲ್ಲ ಕಷ್ಟ ಇರುತ್ತಲ್ಲ ಅಂಥವ್ರಿಗೆ ಕೊಟ್ಬಿಟ್ಟು ಬರ್ತಿರೋದು. ಸ್ಟ್ರೈಟಾಗಿ ಹಿಡಿಯೋ. ಈ ಒಂದು ಕೆಲಸ ಏನಕ್ಕೆ ನಾವು ಮಾಡ್ತಿರೋದಂದರೆ, ಫಸ್ಟು ನಾವು ಅಂದ್ಕೊಂಡ್ರೆ ಅನಾಥಾಶ್ರಮಕ್ಕೆ ಇಲ್ಲಿಲ್ಲ ಹೋಗಿ ಕೊಡೋಣ ಅಂತ. ಬಟ್ ಅನಾಥಾಶ್ರಮದಲ್ಲಿ ಎಲ್ಲರಿಗೂ ಊಟ ಆವಾಗ ಸಿಗ್ತಾ ಇರುತ್ತೆ ಮತ್ತು ಫಂಡ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಅನ್ಕೊತೀನಿ ಸಿಗೋಕ್ಕೆ. ಬಟ್ ಇಂಥ ರೋಡಲ್ಲಿ ಇರೋರ್ಗಂತೂ ಒಂದೊಂದು ಟೈಮ್ ಊಟಕ್ಕೂ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ. ನೋಡಿ ಬರೀ ನಮ್ಮ ಏರಿಯಾಲಿ ನಾವು ಅರೌಂಡ್ 150 to 160 ಬಾಕ್ಸಸ್ ಇದೇ ಥರ ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದು ಅಂತ ಯೋಚನೆ ಮಾಡಿ. ಬರೀ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಟ್ರೈ ಮಾಡಿ ಎಲ್ಲರಿಗೂ ಕೊಡೋಕ್ಕೆ. ಏನೋ ಒಂದು ಸ್ಪೆಷಲ್ ಡೇನೇ ಬೇಕು, ಏನೋ ಒಂದು ಡೇನೇ ಬೇಕು ಈ ಥರ ಎಲ್ಲ ಮಾಡೋಕ್ಕೆ ಅಂತೇನಿಲ್ಲ. ನಿಮ್ಮ ಕೈಲಿ ಆಗೋ ಏನೇ ಒಂದು ಆಗಲಿ, ಎಷ್ಟೇ ಆಗಲಿ, ಒಂದು 10 ಬಾಕ್ಸಸ್ಸು 20 ಬಾಕ್ಸಸ್ಸು ಅಷ್ಟು ಬಾಕ್ಸಸ್ ಆದ್ರೂ ನೀವು ನಿಮ್ಮ ಕೈಲಾಗುವಷ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಹೆಲ್ಪ್ ಮಾಡಿ. ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಇವತ್ತು. We have achieved the target, so we have distributed. ನೋಡಿ ಫ್ರೆಂಡ್ಸ್, ನಾವು ಊಟ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರಿ. ಊಟ ಏನು ವೇಸ್ಟ್ ಮಾಡಿಲ್ಲ. ಸ್ನೇಹಿತರೆ ಫೈನಲಿ ನಾವು ತಂದಿದ್ದು 40 ಬಾಕ್ಸ್ ಊಟ ಖಾಲಿ. ಆಮೇಲೆ ಟೋಟಲ್ ಆಗಿ 15 ಸ್ಯಾರಿ, 2 ಬೆಡ್ಶೀಟು ಮತ್ತು ಒಂದು ಬ್ಲ್ಯಾಂಕೆಟ್ ಥರ ತಂದಿದ್ರಿ. ಎಲ್ಲ ಖಾಲಿ ಆಗೈತೆ. ಇವಾಗ ಖುಷಿ ಆಗ್ತಾಯಿದೆ ಎಲ್ಲ ಖಾಲಿ ಆಯಿತು ಅಂತ. ಇವಾಗ ಮನೆ ಹತ್ರ ಹೋಗಿ ನೋಡ್ಬೇಕು ಇನ್ನೂ 3 ಬ್ಯಾಚ್ ಬಂದವರ ಇಲ್ವಾ ಅಂತ. ಬನ್ನಿ ಮನೆ ಹತ್ರ ಹೋಗಿ ನೋಡೋಣ. ಹೌದು ಫ್ರೆಂಡ್ಸ್, ಇದು ಖಾಲಿ ಆಗಿದ್ದಕ್ಕಿಂತ ಎಲ್ಲರಿಗೂ ಕೊಟ್ರಿ. ಅದು ನಮ್ಮ ಹರ್ಷ ಮುಖದಲ್ಲಿ ಕೊಡಬೇಕಾದ್ರೆ ಒಂದು ನಗು ಇದೆ ನೋಡಿ ಫ್ರೆಂಡ್ಸ್. ಮುಖದಲ್ಲಿ ಖುಷಿಯಾಗಿ ಅನಿಸ್ತಾ ಇದೆಯಾ? ತುಂಬ ಅನಿಸ್ತಾ ಇದೆಯಾ? ಆ ಥರ ಇದೆ ಹುಡುಗ. ಓಕೆ ಸ್ನೇಹಿತರೆ ಫೈನಲಿ ಟೋಟಲ್ 160 135 ಎಷ್ಟೋ ಐಟಮ್ಸ್ ಕೊಟ್ಬಿಟ್ಟು ಇವಾಗ ಎಲ್ಲರೂ ಇಲ್ಲ ಅಸೆಂಬಲ್ ಆಗ್ಬೋದು. ನೋಡಿ ಅದೊಂದು ಪಾತ್ರೆ ಒಂದು ಕೊಡಬೇಕು ಇವಾಗ. ಇಲ್ಲ ಇವತ್ತಿನ ಟಾಸ್ಕ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕವರ್ ಮಾಡಿದ್ದೀವಿ. ಏನಕ್ಕಪ್ಪ ನಾವು ಈ ಊಟ ಕೊಡ್ತಿದ್ದೀವಿ? ಫೋನ್ ಮಾಡಿದ್ದು ಯಾಕೋ ಮಾತಾಡ್ಬೇಕಾದ್ರೆ ಏನಕ್ಕೆ ನಾವು ಇದು ಊಟ ಎಲ್ಲರಿಗೂ ಬಡವ್ರಿಗೆ ಅಂದಿರೋಂಥವ್ರು ಕೊಟ್ಟಿದ್ದಂದರೆ
ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸು ನಾವೆಲ್ಲರೂ. 2 years ಬ್ಯಾಕು ಏನೋ ಒಂದು ಇಶ್ಯೂಯಿಂದ ಅವನು ಎಕ್ಸ್ಪೈರ್ ಆದ. ಅವನ ಬರ್ಡೇ ಬಂದ್ಬಿಟ್ಟು ಅವ್ನ ಬರ್ಡೇ ಇತ್ತು ಇವತ್ತು. ಅದಕ್ಕೋಸ್ಕರ ಅಂತ ನಾವು ಅವನ ಹೆಸರಲ್ಲಿ ಎಲ್ಲರಿಗೂ ಊಟ ಹಂಚಿದ್ವಿ. ಟೋಟಲ್ 15 kgs ಊಟ ಬಂದ್ಬಿಟ್ಟು 160, ಅದೇನು ಸಿಲ್ವರ್ ಈ ಕಪ್ಸಲ್ಲಿ 150 ಆಗಿತ್ತು, 150 160 ಅರೌಂಡ್ ಆಗಿತ್ತು. ಅದನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಬಿಟ್ಟು ವಿತಿನ್ 1 ಅವರಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ವಾಪಸ್ ರಿಟರ್ನ್ ಬಂದಿದ್ವಿ. 150 ಮತ್ತು ಅರೌಂಡ್ 20 to 25 ಸ್ಯಾರೀಸ್ ಇತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಬಂದಿರೋದು. ನೋಡಿ ಎಲ್ಲ ಇವಾಗ ಇಲ್ಲಿದ್ದಾರೆ. ಬ್ರ್ಯಾಂಡ್ ಫತ್ಕೋ ಏಕ್ ಹೋಗಿ ಯಜಮಾನ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ ಕೆಲಸ. ನಾನಂತೂ ನಿನ್ನೆಯಿಂದ ಮಲ್ಲಿಗೆ ಇಲ್ಲ, ಕೆಲಸ ಮಾಡ್ಕೊಂಡು ಡೈರೆಕ್ಟಾಗಿ ಬೆಳಿಗ್ಗೆ ಬಂದು ಮಾರ್ಕೆಟ್ಗೆ ಹೋಗಿ ಇಲ್ಲಿ ಬಂದು ಕೆಲಸ ಮಾಡಿ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದಾರೆ. ಇಲ್ಲಿ ಫುಲ್ ಕರೆಕ್ಟಾಗಿ ರೆಸ್ಟ್ ತೊಗೊಂಡಿರೋದಂದ್ರೆ ಯಾರು ಅಂತ ಹೇಳಿದ್ರೆ ಇಲ್ಲಿ ನನ್ನ ಮಗನೇ. ವಂದನೆಗಳು ಫ್ರೆಂಡ್ಸ್. 1 ಗಂಟೆಗೆ ಬಂದ, ತಿಂದ, ಪ್ಯಾಕ್ ಮಾಡ್ದ, ಆಮೇಲೆ ಅಷ್ಟೇ ಮುಗೀತು ಇವ್ನ ಕೆಲಸ. ಇಲ್ಲಿ ನೋಡಿ ಇಲ್ಲಿರೋರ್ದೆಲ್ಲ ಮಕ್ಕ ಹೆಂಗೈತೆ ಸ್ವಲ್ಪ ಚೆನ್ನಾಗಿರಲ್ಲ ನೋಡಿ. ಇಲ್ಲ ಫುಲ್ಲು ಕೆಲಸ ಮಾಡಿ ಇನ್ನೊಬ್ಬ ಮಾಡ್ತಾನೆ ಇದ್ದಾನೆ ನೋಡಿ. ಇಲ್ಲಿ ಇನ್ನೊಬ್ಬ ಮಾಡ್ತಾನೆ ಅವನಿನ್ನ ಎದುರ್ಕೊಂಡ್ಬಿಡ್ತಾರೆ ಎತ್ತೋ. ಇವನು ಶಾಮ್ ಫ್ರೆಂಡು, ಇವನು ಅಷ್ಟೇ ಲೇಟಾಗಿ ಬಂದು ಆರಾಮಾಗಿ. ಶಾಮ್ ಅವ್ರ ಅಣ್ಣ ಕಸಿನ್ ಇವನ್ ಥರನೇ ಬಂದಿದ್ದು. ಅವನು ಆರಾಮಾಗಿ ಬಂದು ಹೌದು ಅವ್ನು ಪರವಾಗಿಲ್ಲ. ನೇನೆ ಫುಲ್ ಪ್ಲಾನ್ ಹಾಕ್ಬಿಟ್ಟು ಕ್ಲೀನಾಗಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಯಾಟರ್ಡೆ ನೋಡಿ, ನಾನು ಇಂಡಿಯನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವ್ರೆಲ್ಲ ಫಾರಿನ್ ಬೇಸ್ಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸ್ಯಾಟರ್ಡೆ ಹಾಲಿಡೇ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿ ತನಕ ಸಿ ಯು ಟಾಟಾ ಬಾಯ್ ಬಾಯ್. ಹೇಳು ಟಾಟಾ ಹೇಳು. घर को जाओ सब भी सो जाना, कौन भी बाहर दिखना नहीं अब. आउट. ಬಾಯ್ ಅಣ್ಣ बाय ब्रो. ಬ್ರೋ